ನಿಮ್ಮ ತಂದೆಯವರು. ಓಕೆ ಸರ್, ನಮಸ್ಕಾರ, ಹೇಗಿದ್ದೀರಿ? ಓ ಅಮೇಸಿಂಗ್ ಸರ್. ಚೆನ್ನಾಗಿದ್ದಾರ. ಓ ಸೂಪರ್ ಸರ್. ಮಗನ ಸಾಧನೆ ಬಗ್ಗೆ ಏನನ್ಸುತ್ತೆ ತಮಗೆ? ಅವರು ಭಾಳ ಕೆಲಸ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ, ಚೆನ್ನಾಗಿ ನೋಡ್ತಾ ಇದ್ದಾರೆ. ಓಕೆ ಅಮೇಸಿಂಗ್ ಸರ್. ನಾನು ತುಂಬಾ ಜನ ರಾಜಕಾರಣಿಗಳ ತಂದೆ ತಾಯಿನ ಮಾತಾಡಿಸುವಂತಹ ಸಂದರ್ಭದಲ್ಲಿ ಅವ್ರು ಹೇಳೋರು, ನನ್ನ ಮಗ ರಾಜನಂತಿರಬೇಕು ಆದ್ರೆ ರಾಜಕಾರಣಿ ಆಗ್ಬಾರ್ದು ಅಂತಿದ್ರು. ಅದು ಬಡವರ್ಸಿ ಮಾಡಬೇಕು, ಬಡವರ್ಸಿ ಮಾಡಿದ್ರೆ ಒಳ್ಳೇದು. ಕರೆಕ್ಟ್. ಅದು ಅವ್ರ ಸುಖಿ ನಾವಿರೋದು. ಹಂಗಾದ್ರೆ ಅವ್ರಿಗೆ ಮನುಷ್ಯ ಅಂತ ಇರ್ತದೆ, ನಮಗೆ ಮನುಷ್ಯ ಇರ್ತದೆ, ಎಲ್ಲರಿಗೂ ಊರಿಗೆ ಶಾಂತಿ ಇರ್ತದೆ. ಓಕೆ. ಹಂಗೆ ಯಾವತ್ತಾದ್ರೂ ಅನ್ಕೊಂಡಿದ್ರ ಅವರು ರಾಜಕೀಯಕ್ಕೆ ಬರ್ತಾರೆ, ರಾಜಕೀಯ ಮಾಡ್ಬೇಕು ಅಂತ? ಅವ್ರು ಬಡವರು ಇದಕ್ಕೆ ಬರ್ತಂದ್ರೆ ಭಗವಂತ ಇಚ್ಛೆ, ಅವ್ರು ಕಳಿದ್ದಾರೆ. ಓಕೆ, ಭಗವಂತನೇ ಏರ್ಪಾಡು ಮಾಡೋಣ. ಕರೆಕ್ಟ್. ಅಮೇಸಿಂಗ್ ಸರ್. ನನಗೆ ಯಾರೊಬ್ರು ಹೇಳ್ತಾ ಇದ್ರು, ಮನೆಯಲ್ಲಿ ಇವತ್ತು ಕೂಡ ಎಲ್ಲವೂ ಕಂಪ್ಲೀಟ್ ತಂದೆಯವರೇ ನೋಡ್ಕೋತಾರೆ, ಖರ್ಚಿಗೆ ಯಾರಿಗೆ ಎಷ್ಟು ಪಾಕೆಟ್ ಮನಿ ಕೊಡಬೇಕು ಅನ್ನೋದು ನೀವೇ ಡಿಸೈಡ್ ಮಾಡ್ತೀವಿ. ಒಳ್ಳೆ ಗುಣ. ಇಷ್ಟು ವಯಸ್ಸಾದ್ರೂ ಕೂಡ ಅವ್ರು ರೆಸ್ಪೆಕ್ಟ್ ಕೊಡ್ತಿದ್ದಾರಲ್ಲ. ಇಷ್ಟು ಸ್ಟ್ರೋಕ್ ಬಂದಿದೆ ನನಗೆ. ಓಕೆ. ಆದ್ರೂ ಕೂಡ ಇಷ್ಟು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಎಲ್ಲರ ಮಕ್ಕಳು ಡಾಕ್ಟರ್ಸ್, ಎಲ್ಲರೂ ಗಂಜಿರನು. ಅದು ಭಾಗ್ಯ. ಓಕೆ. ಅಂತ ಮಕ್ಕಳು ಇರೋದು ನಮ್ಮ ಪುಣ್ಯ, ಅಂತ ಮೊಮ್ಮಗಳು ನನ್ನ ಪುಣ್ಯ. ಓ, ಎಲ್ಲರೂ ಏನು ತಂಗಿ ಕುರುಕುಳು ಅಂತವ್ರೆ. ಎಲ್ಲರೂ ಈ ಸ್ಥಳಮಯ, ಈ ಸ್ಥಳ ಅಂತದ್ದು ಹಂಪಿ. ಹೌದು. ವೀರಭಾಗ್ಯ ಭಾಳ ದೊಡ್ಡದ, ಎಷ್ಟು ಹೊಡ್ಕೊಂಡು ಹೋದ್ರೆ ಕಮ್ಮಿ, ಭಾಳ ಶಕ್ತಿವಂತ. ಓಕೆ ಸರ್, ನಾವು ಮಕ್ಕಳನ್ನ ಬೆಳೆಸುವ ರೀತಿ ಇದೆಯಲ್ಲ, ಅದು ತುಂಬಾ ಪರಿಣಾಮ ಬೀರ್ತದೆ. ಆಕ್ಚುಲ್ ಆಗಿ ಹೇಳೋದಾದ್ರೆ, ಯಾರು ಕೂಡ ಹಿರಿಯರ ಮುಂದೆ ತಲೆ ಎತ್ತಿ ಮಾತಾಡಬಾರ್ದು ಅಂತಾರೆ. ಬಟ್ ಈಗಿನ ಕಾಲ ಹಾಗಿಲ್ಲ. ಹಿರಿಯರು ಏನಾದ್ರು ಹೇಳಿದ್ರೆ 10 ಸೇರ್ಸ್ ಹೇಳ್ತೀವಿ ಅಂತ. ಆದ್ರೂ ಕೂಡ ಎಷ್ಟಿದ್ರು ಅವ್ರನ್ನ ಒಳ್ಳೇದ ಅಂತಾನ, ಅವರು ಹೇಳ್ತಾರೆ, ನಾವು ಕೇಳ್ತೀವಿ, ಕೇಳಬೇಕು. ಕಾಲಂಗಿದೆ, ಅವರು ಒಳ್ಳೆ ಗುಣ. ಓಕೆ. ಏನು ಹೇಳಿದೆ ಅವರು ಹೇಳ್ತಾರೆ, ನಾವು ಅಭಿಪ್ರಾಯ ಇರ್ತೀವಿ. ಆದರೆ ಅವಳು ಇದು. ಓಕೆ. ನೀವು ಹಾಕಿದಂತಹ ರೇಖೆಯನ್ನ ದಾಟಿ ಹೋಗಲ್ವಂತಲ್ಲ ಸರ್ ಯಾರು? ಹಂಗೇನಿಲ್ಲ, ಅವರು ಒಂದು ಒಳ್ಳೆ ಗುಣ. ಓಕೆ. ಅಷ್ಟೇ. ಏನಾದ್ರು ಗೈಡ್ ಮಾಡ್ತೀರಾ ನೀವು ರಾಜಕೀಯವಾಗಿ ವಿಚಾರಗಳನ್ನ ಮಗನಿಗೆ? ಅವ್ರ ಸ್ವಂತ, ಅವ್ರದೇ ಸ್ವಂತ ಎಲ್ಲ? ಓಕೆ. ಅದಾಗ ಇಂಟರ್ವ್ಯೂ ಅಲ್ಲ, ಎಲ್ಲ ಹೊಡ್ದೆ. ಓಕೆ ಸರ್, ಆಕ್ಚುಲಿ ಒಂದು ಜನರೇಷನ್ ಸಕ್ಸಸ್ಫುಲ್ ಆಗೋದಕ್ಕೆ ಈ ಹಿಂದಿನ ಜನರೇಷನ್ ತುಂಬಾ ಶ್ರಮ ಪಟ್ಟಿರುತ್ತೆ ಅಂತ ಹೇಳ್ತಾರೆ. ನೀವು ಯಾವ ತರದ ಸ್ಟ್ರಗಲ್ಗಳನ್ನು ನೋಡಿದಿರಿ ಅಂತ? ಆ ಕಾಲ ಗೋಲ್ಡನ್ ಪೀರಿಯಡ್ ಅದು. ಇವಾಗ ಅದೆಲ್ಲ ಕಲಿಕಾಲ, ಎಲ್ಲ ಬೇಸಲ್ಲ. ಓಕೆ. ಕೆಂಪುಗಳ ಅದೇ ಓಲ್ಡ್ ಟ್ರೆಡಿಷನ್ ಅಂದ್ರೆ ಪ್ರೆಸರ್ವ್ ಮಾಡ್ಬೇಕು ಬಂದಿದೆ. ಓಕೆ. ಮಾಡ್ತಾ ಇದ್ದಾರೆ. ಗೌರ್ಮೆಂಟು ಮಾಡ್ಬೇಕು, ಗೌರ್ಮೆಂಟು ಒಳ್ಳೆಯವರು. ಓಕೆ. ಗೌರ್ಮೆಂಟು ಎಲ್ಲದೂ ಒಳ್ಳೆಯದು. ಚೀಫ್ ಮಿನಿಸ್ಟರ್ ಒಳ್ಳೆಯವನು, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಿದ್ದೀರಿ. ಎಲ್ಲರೂ ಅವರು ಒಳ್ಳೆಯವರು. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಒಳ್ಳೆಯವರು. ಸರ್, ನನಗೆ ಈ ಪ್ರಶ್ನೆ ಯಾವಾಗಲೂ ಕೂಡ ಕಾಡ್ತಾ ಇರುತ್ತೆ. MLA ಅಂದ ತಕ್ಷಣ ಜನ ಅವ್ರ ಹತ್ರ ಸಮಸ್ಯೆ ಹೇಳ್ಕೊಂಡು ಬರ್ತಾರೆ. MLA ಅವ್ರಿಗೆ ಸಮಸ್ಯೆ ಇರಲ್ವಾ? ಸಮಸ್ಯೆ ಇದ್ರೆ ಯಾರ ಹತ್ರ ಹಂಚ್ಕೋತಾರೆ? ಯಾಕೆಂತಂದ್ರೆ ಸಹಜವಾಗಿ ಮಕ್ಕಳು ತಮ್ಗೇನೇ ಬೇಕು ಅಥವಾ ತಮ್ಗೇನೇ ಅನ್ನಿಸ್ತಾ ಇದ್ರು ಕೂಡ ತಂದೆ ಹತ್ರನೇ ಜಾಸ್ತಿ ಶೇರ್ ಮಾಡ್ತಾರೆ. ಗವಿಯಪ್ಪ ಅವರು ಆ ಥರದ್ದು ಯಾವ ವಿಚಾರಗಳನ್ನು ಹೆಚ್ಚಾಗಿ ಶೇರ್ ಮಾಡ್ಕೋತಾರೆ ನಿಮ್ಮ ಹತ್ರ ಅಂತ? ಎಲ್ಲ ಒಳ್ಳೇದು, ಜನಕ್ಕೆ ಒಳ್ಳೇದಾದ್ರೆ ಹೇಳ್ತಾರೆ, ಹೆಂಗೆ ಮಾಡಬೇಕು, ಹೆಂಗೆ ಮಾಡಬೇಕು. ಓಕೆ. ಜನಕ್ಕೆ ಒಳ್ಳೇದಾಗಿ ಏನು ಮಾಡಬೇಕು, ನೀವು ತಿಳಿದ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಹಂಗೆ ಅವ್ರದ್ದು ಒಳ್ಳೆ ಗುಣ. ಎಲ್ಲ ಜನರಿಗೆ ಅವ್ರ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ತಾ ಇದ್ದಾರೆ. ಓಕೆ. ಫ್ಯಾಮಿಲಿಗೆಲ್ಲ ಟೈಮ್ ಕೊಡ್ತಾರಾ ಹೆಚ್ಚಾಗಿ? ಎಲ್ಲರಿಗೂ ಕೊಡ್ತಾರೆ. ಓಕೆ. ಎಲ್ಲರೂ ನೋಡ್ಕೊತಾರೆ. ಅವರ ಮನೋ ಒಂದೇ ಅಲ್ಲ, ಎಲ್ಲ ಅಣ್ಣ, ದೊಡ್ಡಪ್ಪ, ಚಿಕ್ಕಪ್ಪರು, ಎಲ್ಲರ ಮಕ್ಕಳನ್ನ ಅವ್ರನ್ನ ಎಲ್ಲರೂ ನೋಡ್ಕೊತಾರೆ. ಓಕೆ. ಅಮೇಸಿಂಗ್. ಓಕೆ. ಗವಿಯಪ್ಪ ಸರ್ ಅವರ ತಾಯಿ ಅಂತ ಅನ್ಸುತ್ತೆ. ಮೇಡಮ್ ಬನ್ನಿ. ಓಕೆ, ಅವರನ್ನು ಕೂಡ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡುವ. ಹಿಂದೂ ಅಂತ ಚಾನೆಲ್, ಸೊ ಬೆಂಗಳೂರಿಂದ ಬಂದಿದ್ದೀವಿ ಮಾತನಾಡಿಸೋದಕ್ಕೆ.
ಜಸ್ಟ್ ಇದನ್ನಷ್ಟೇ ಹೇಳಿ, ಮಕ್ಕಳು ಸಾಧನೆ ಮಾಡಿದಾಗ ತಂದೆ ತಾಯಿಯಂದಿರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಹೌದಾ ಹಾ, ನಿಮ್ಗೆ ಎಷ್ಟು ಖುಷಿ ಇದೆ ಮಗ MLA ಆಗಿರೋದು? ನಿಜನೇ. ಹಾ, ಹೌದಾ ಆಯ್ತು. ಆಕ್ಚುಲಿ ಅವ್ರು ಎಷ್ಟು ಮುಗ್ಧತೆ ನೋಡಿ, ಮಗ MLA ಅಂತಂದ್ರೆ ಹೌದಾ ಅಂತ ಕೇಳ್ತಿದ್ದಾರೆ. ಸೊ ದಟ್ ಈಸ್ ದ ಬ್ಯೂಟಿ. ಓಕೆ, ವೆಲ್ ಸರ್, ಈಗಿರುವಂತಹ ಪ್ರೆಸೆಂಟ್ ಇರುವಂತಹ ಜನರೇಷನ್ಗೆ ಏನಾದ್ರೂ ಒಂದು ಸಜೆಷನ್ ಕೊಡೋದಾದ್ರೆ ಏನ್ ಸಜೆಸ್ಟ್ ಮಾಡ್ತೀರಿ? ಎಲ್ಲರೂ ಒಕ್ಕಟ್ಟೆ ಇರಬೇಕು, ಹ್ಮ್, ಎಲ್ಲರೂ ಒಂದಾಗಿ ಇರಬೇಕು. ಓಕೆ, ಅದಕ್ಕೆ ಭೇದ ಭಾವ ಇರಬಾರ್ದು. ಓಕೆ, ನಾವು ಹಿಂದೂ, ನಾವು ಮುಸ್ಲಿಂ, ಭೇದ ಭಾವ ಇರಬಾರ್ದು. ಓಕೆ, ಎಲ್ಲರೂ ಒಂದೇ. ನಮ್ಮ ಹತ್ರ ಇರೋಲ್ಲ ಮುಸ್ಲಿಮ್ಸೇ. ಓ ಹೌದಾ? ಕೆಲವು ಮ್ಯಾನೇಜರ್ ಆಗಲಿ ಎಲ್ಲರಾಗಲಿ ಓ, ಇರೋರೆಲ್ಲ ಮುಸ್ಲಿಮ್ ಒಳ್ಳೆಯವರು, ಅವ್ರಿಗೂ ಒಳ್ಳೆಯವರು, ಎಲ್ಲರೂ ಒಳ್ಳೆ. ನಮ್ಮ ಭೂಮಿ ಅಂತದು ಹಿಂದೂ ಇದೆಲ್ಲ ಪಾಡ್ಕೊಂಡು ಮಾಡ್ತವೆ. ಕರೆಕ್ಟ್, ಹೌದು, ಇಲ್ಲದ್ರೆ ನಾವು ಎಲ್ಲ ಒಂದೇ. ಅಮೇಝಿಂಗ್. ವೆಲ್,